ನಲಿದು ನಲಿದು ಬಂದರು ತರಳೆಯರು ನಲಿದು ನಲಿದು ಬಂದರು ಕಲಸಿಗೆ ತನ್ಯೇತಾದ ಲೋಕವಿಖ್ಯಾತ ಕಲಸಿಗೆ ತನ್ಯೇತಾದ ಲೋಕವಿಖ್ಯಾತ ಕಲಸಿಗೆ ತನ್ಯೇತಾದ ಲೋಕವಿಖ್ಯಾತ ನಮ್ಮನ್ನು ತೆರೆದವರಾಗಿದ್ದೀರಿ. ಹಾಗಾಗಿ ಓಡೋಡಿ ಬಂದಿದ್ದೀರಿ. ಅಪೇಕ್ಷೆ ಅಲ್ವಾ? ನನ್ನ ಅಕ್ಕ ಏನನ್ನೂ ಹೇಳುವುದಕ್ಕೆ ಹೊರಟಿದ್ದಾರೆ. ನಾವು ಉತ್ತರದಲ್ಲಿ ನಾಟ್ಯವಿದ್ಯೆ, ಸಂಗೀತವಿದ್ಯೆ, ಅಶ್ವವಿದ್ಯೆ ಎಲ್ಲವನ್ನೂ ಕಲಿತು ಬಂದಿದ್ದೇವೆ. ಅದಕ್ಕಿಂತ ಬಿಟ್ಟ ನಾವು ಅಲ್ಲ. ನೀವು ಕರೆಸಿದ ಕಾರಣ ನಮಗೆ ತಿಳಿಯಲಿಲ್ಲ ಅಪ್ಪ. ಕಾರಣ ಉಂಟು ಮಗ. ಜನಕ ಅವಳು ಕಾಯ್ತಾ ಇರುವುದು ಯಾಕಾಗಿ? ಗುರುಮಠದಲ್ಲಿ ನಾನು ವಿದ್ಯೆಯನ್ನು ಕಲಿತಿದ್ದೇನೆ. ನಾನು ಕಲಿತಂತ ವಿದ್ಯೆಯನ್ನು ನೀವು ಅಪ್ಪಣೆ ಕೊಟ್ಟರೆ ಪ್ರದರ್ಶನ ಮಾಡ್ತೇನೆ ಎಂಬುದಾಗಿ ಅವಳು ಕಾಯಿ. ಪ್ರದರ್ಶನಕ್ಕೂ ಒಂದು ವೇದಿಕೆ ಬೇಕು. ಸರಿ, ಈ ಮಗಳ ವಿಚಾರ ಏನು? ಕ್ಷತ್ರಿಯ ಕುಲ ವಿದ್ಯೆಗಳ ಗುರುಮುಖರಿ ಸಂಗೀತ
ಮಗಳೇ ಗುರುಕುಲಕ್ಕೆ ಹೋಗಿ ಹ್ಮ್. ನಾವು ಕಲಿವಿದ್ಯೆಯನ್ನು ಕಲಿತು ಬಂದಿದ್ದೇವೆ. ಹಾ. ಅಲ್ಲಿ ನೃತ್ಯಗಳನ್ನು ಕಲಿತು ಬಂದಿದ್ದೇವೆ. ಹಾ. ಅಪ್ಪ, ಅಲ್ಲ ನೀನು ಮಾಡಿದ್ ನೋಡಿದ್ರೆ ಗೊತ್ತಾಯ್ತು ನೀನು ನೃತ್ಯವಿದ್ದಲ್ಲಿ ಪರೀಕ್ಷೆಯನ್ನು ಪಡೆದಿದ್ದೀವಿ ಅಂತ. ಅಲ್ವಾ ನಿನ್ನ ಅಕ್ಕ ಹಾಗೆ. ಹೌದು ಹೌದು. ಹ್ಮ್ ಕುದುರೆಗಳನ್ನೇರಿ ಪ್ರತಿ ವರ್ಷವೂ ಕೂಡ ಮಾಡುತ್ತೇನೆ ಅಪ್ಪ. ಹ್ಮ್ ಹ್ಮ್ ಹ್ಮ್. ಅಪ್ಪಣೆ ಕೊಟ್ಟರೆ ಈಗ ಕುದುರೆ ಏರ್ತಾರೆ ಅವರು. ಹಾ, ಹಾ. ನಾನು ನೋಡಿದ್ದೆ ಹಾ. ಒಂದೇ ದಿನ ಕುಳಿತು ಕುದುರೆಯನ್ನು ಏರಿದಳು. ಹಾ, ಇರ್ಲಿಕ್ಕೆ ಬರ್ಬೇಡ್ವಾ? ಇವಳು ಜೊತೆಯಲ್ಲಿ ಹಾ. ಆ ಕುದುರೆಯೂ ಬಿದ್ದದಲ್ವಾ. ಅಲ್ವಾ? ಹಾ. ಹಾ, ಹಾ. ಒಟ್ಟಾರೆ ಕಲಿತದ್ದು ಹೌದು. ಹಾ. ಈಗ ನನ್ನ ಅಕ್ಕನಿಗೆ ಮಾತನಾಡಿದ್ದಾರೆ. ಇಲ್ಲದೇನು? ಜನಕ, ಓ ಜನಕ, ಪಂಚದ ತೊಡಗಿ
ಓ ದಿನಕ, ನೀವೆಲ್ಲರೂ ನಮ್ಮನ್ನು ಪ್ರೀತಿಯಿಂದ ಕರೆದಾಗ ಅತಿ ಸಂತೋಷದಿಂದ ಓಡಾಡಿ ಬಂದವರು ನಾವಾಗಿದ್ದೇವೆ. ಸಂತೋಷ ಪ್ರಕಟ ಆಗ್ತಾ ಉಂಟು. ಖಂಡಿತ. ಹ್ಮ್. ಯಾಕೆ ಯಾಕೆ? ನಿಮ್ಮ ಮಕ್ಕಳು ನಾವಾಗಿದ್ದೇವೆ ಎನ್ನುವ ಕಾರಣಕ್ಕಾಗಿ ಹ್ಮ್. ಸಭಿಕರೆಲ್ಲರೂ ಹ್ಮ್. ನಾವು ಬಂದ ಕ್ಷಣದಲ್ಲಿ ಹಾ. ಹರ್ಷದಿಂದ ಈ ರೀತಿಯಾಗಿ ಮಾಡುತ್ತಾ ಇದ್ದಾರೆ. ಹೌದು. ಇದಕ್ಕೆ ಕಾರಣವೇನು? ಏನು? ಮಹಾರಾಜರಾದಂತ ನಿಮ್ಮ ಆದಂತ ಆದರ್ಶ ಅಲ್ಲ, ಹಾ. ಅದರ ಜೊತೆಗೆ ನಿಮ್ಮನ್ನು ಕಲಿಸಿದ್ದನಲ್ಲ ಹಾ. ವಿದ್ಯೆ ಕಲಿಯುವುದಕ್ಕೆ. ಹಾ. ಕ್ಷತ್ರಿಯವಾದಂತಹ ನಾವು ಕ್ಷಾತ್ರ ತೇಜಸ್ಸನ್ನ ಹಾ. ಪ್ರಕಟಪಡಿಸಲಿಕ್ಕಾಗಿ ಶಸ್ತ್ರವಿದ್ಯೆ, ಹಾ. ಜೊತೆಯಲ್ಲಿ ಶಾಸ್ತ್ರವಿದ್ಯೆ, ಹಾ. ಜೊತೆಯಲ್ಲಿ ಹೆಣ್ಣು ಮಕ್ಕಳಾದ ನಿಮಗೆ ನೃತ್ಯವಿದ್ಯೆ, ಹಾ. ಇದೆಲ್ಲವನ್ನು ಕಲಿತು ಬರಲಿಕ್ಕೆ ಗುರುಕುಲಕ್ಕೆ ಕಲಿಸಿದ್ದು. ಖಂಡಿತವಾಗಿ. ನೀವು ಕಲಿತದ್ದೇನು? ಹಾ. ಎಲ್ಲದನ್ನು ಹಾ. ಒಬ್ಬಳು ಗಾಯನದ ಮುಖಾಂತರವಾಗಿ, ಹಾ. ಇನ್ನೊಬ್ಬಳು ವಾದನದ ಮುಖಾಂತರವಾಗಿ, ಹಾ. ಇನ್ನೊಬ್ಬಳು ನರ್ತನದ ಮುಖಾಂತರವಾಗಿ ಹಾ. ಪ್ರಚುರಪಡಿಸುತ್ತಾ ಇದ್ದೇವೆ. ಹ್ಮ್. ಆದ್ದರಿಂದಲೇ ಹಾ. ಸಭಿಕರೆಲ್ಲರೂ ನಿಮ್ಮನ್ನು ನೋಡಿ ಚಪ್ಪಾಳೆ ತಟ್ಟುತ್ತಾ ನೀವು ಇದ್ದಾರೆ. ಕಳಿಸಿಕೊಟ್ಟದ್ದು ವ್ಯರ್ಥವಾಗಲಿಲ್ಲ ಆಗಲಿಲ್ಲ. ಅಲ್ವಾ? ಆದ್ದರಿಂದ ಹಾ. ಯಾವಾಗಲೂ ಅಷ್ಟೇ ಹಾ. ವಾದನವೋ ಗಾಯನವೋ ನರ್ತನವೋ ಹಾ. ಒಂದಕ್ಕೊಂದು ಪೂರಕವಾದರೆ ನೋಡುವವರ ಪ್ರೇಕ್ಷಕರ ಕಣ್ಣಿಗೆ ಕಣ್ಣು ಮನ ದಣಿಸುತ್ತದೆ. ಖಂಡಿತ. ಅದು ಪೂರಕವಾಗಲಿಲ್ಲ ಅಂದ್ರೆ ಮಾನಕ ಆಗ್ತದೆ. ಅಲ್ವಾ? ಅಲ್ವಾ? ಆ ಕಾರಣಕ್ಕಾಗಿ ಹಾ. ಗುರುಮಠದಿಂದ ಇಲ್ಲಿಯವರೆಗಾಗಿ ಹಾ. ಅತಿ ಪ್ರೀತಿಯಿಂದ ಓಡಿ ಬಂದವರು ನಾವಾಗಿದ್ದೇವೆ. ಜನಕರ ಮಾತನ್ನು ಕೇಳಿದಾಗ ಹ್ಮ್. ಇಲ್ಲಿಯವರೆಗಾಗಿ ಬರುವುದಕ್ಕೆ ಕಾರಣವೇನು? ನೀನು ಸಭಿಕರು ಕುಡಿಯುವಂತ ಈ ಸಭೆಗೆ ಹೌದು. ನನ್ನ ಜನಕ್ಕೆ ನಮ್ಮನ್ನು ಕಳಿಸಿದ್ರಲ್ಲ ಎನ್ನುವಂತ ಆತಂಕ ಒಂದರಿ ಎಲ್ಲ ಆಯಿತು. ಹ್ಮ್. ಯಾಕೆ? ಯಾಕೆ? ಈ ಸಭಿಕರ ಘಟನೆಯಲ್ಲಿ ಹ್ಮ್. ನಮಗೊಂದು ಪ್ರಶ್ನೆ ಕೇಳುತ್ತಾರೆ ನಮ್ಮಪ್ಪ. ಹಾ. ಆ ಪ್ರಶ್ನೆಗೆ ನಾವು ಹೇಗೆ ಉತ್ತರಿಸುತ್ತೇವೆ ಎನ್ನುವಂತ ಆತಂಕವಾಯಿತು. ಹ್ಮ್. ಆ ನೆಲೆಯಲ್ಲಿ ಆಲೋಚಿಸಿದರೆ ಹ್ಮ್. ಜನಕ ಹ್ಮ್. ನಿಜವಾಗಿ ನನ್ನ ಪಾಲಿಗೆ ಸಂತೋಷವಾಗುತ್ತಾ ಇದೆ. ಹಾ. ನಿಮ್ಮ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ ಅಂತಾದ್ರೆ ಹಾ. ಒಮ್ಮೆ ಆಲೋಚನೆ ಮಾಡಿದ್ದೀರಾ? ಹಾ. ನಾವು ಬೆಳೆದಂತ ರೀತಿ ಹೇಗಾಯಿತು? ಹೇಗಾಯ್ತು? ಕಾಡಿನಲ್ಲಿ ತಂದಂತ ಮರೆ ಗಿಣಿಯೊಂದನ್ನು ಹ್ಮ್. ಅತಿ ಪ್ರೀತಿಯಿಂದ ಸಾಕಿದಾಗ ಹಾ. ಅದಕ್ಕೆ ಬುದ್ಧಿವಾದವನ್ನು ಹೇಳಿ ಹ್ಮ್. ಸರಿಯಾದಂತ ರೀತಿಯಲ್ಲಿ ತಿಂಡಿ ತೀಡಿ ಹ್ಮ್. ಆಹಾರವನ್ನು ಕೊಟ್ಟು ಹ್ಮ್. ದೊಡ್ಡವರನ್ನಾಗಿ ಮಾಡ್ತಾರ ಗಿಳಿಯನ್ನ. ಹ್ಮ್. ಆ ಕಾರ್ಯಕ್ಕೆ ತಕ್ಕ ಹಾಗೆ ಹ್ಮ್. ಮೃತವಾಗಿ ಆ ಗಿಳಿ ಹ್ಮ್. ಆ ಮನೆಗೆ ಹೊಂದಿಕೊಳ್ಳುತ್ತದೆ. ಹೌದು. ಎಷ್ಟೇ ಬಂಜರದಲ್ಲಿ ಇದ್ದರೂ ಕೂಡ ಹ್ಮ್. ಆ ಗಿಳಿ ಹ್ಮ್. ಮನೆಯ ಸದಸ್ಯರೊಟ್ಟಿಗೆ ಹ್ಮ್. ಮಾತನಾಡುವುದಕ್ಕೆ ಪ್ರಾರಂಭಿಸುತ್ತದೆ. ಹೌದು. ಯಾಕೆ? ಆ ಮನೆಯೊಂದು ಸಂಸ್ಕಾರದಿಂದಲಾಗಿ ಹ್ಮ್. ಅವಳಿಗೂ ಆ ಗಿಳಿಗೂ ಆ ಸಂಸ್ಕಾರವೆನ್ನುವುದು ಬರುತ್ತದೆ. ಅವಿನಾಭಾವ ಸಂಬಂಧ ಅಂತ ಅದರ ಅರ್ಥವೇನು? ಏನು? ನಮ್ಮನ್ನು ಗಿಳಿಯೋಪಾದಿಯಲ್ಲಿ ಸಾಕಿಸಲಿದ್ದವರು ತಾವಾಗಿದ್ದೀರಿ. ಹ್ಮ್. ಒಳ್ಳೆಯ ಪಾಠವನ್ನು ಒಳ್ಳೆಯ ವಿದ್ಯೆಯನ್ನು ನೀಡಿ ಹ್ಮ್. ಒಳ್ಳೆಯ ಸಂಸ್ಕಾರವನ್ನು ತಾವು ನೀಡುವವರಾಗಿದ್ದೀರಿ. ಮಗಳೇ, ಹಾ. ಇದು ಮುಳ್ಳನ್ನು ಕಾಲಿಗೆ ಚುಚ್ಚುತ್ತದೆ. ಹಾ. ಚುಚ್ಚಿದ್ದರ ಪರಿಣಾಮ ಕಣ್ಣಲ್ಲಿ ನೀರು ಬರುತ್ತದೆ. ಖಂಡಿತ. ಕಾಲಿಗೂ ಕಣ್ಣಿಗೂ ಏನು ಸಂಬಂಧ ಹೇಳಿ? ಹಾ. ಅದು ಅವಿನಾಭಾವ ಸಂಬಂಧ ಖಂಡಿತವಾಗಿ. ಅಲ್ವಾ? ಹಾ. ಹಾಗೆ ನಿಮ್ಮನ್ನು ಗುರುಮಠಕ್ಕೆ ಕಳಿಸಿದ್ದು ಸಾರ್ಥಕವಾಯಿತು. ಅದರ ಜೊತೆಯಲ್ಲಿ ಹಾ. ನನಗೆ ಇನ್ನೊಂದು ಸಂದೇಹ ಮೂಡ್ತಾ ಉಂಟು. ಯಾವುದು? ಇದು ಹಾ. ಗುರುಮಠದಲ್ಲಿ ನೀವು ಭವಿಷ್ಯ ವಿದ್ಯೆಯನ್ನು ಜಾತಕ ವಿದ್ಯೆಯನ್ನು ಕಲಿತು ಬಂದ್ರ ಅಂತ. ಯಾಕೆ? ಇದು ನೀವು ಪ್ರಶ್ನೆಯನ್ನು ಕೇಳ್ತೀರಿ ಅಂತ ಮುನ್ಸೂಚನೆಯ ಮಾತನ್ನು ಹೇಳ್ತಾ ಇದ್ದೀಯಲ್ಲ. ಓಹೋ. ಹೌದು. ಹಾಗೆ ಹೇಳಿದ್ದೇನೆ ನಾನು. ಹೌದು. ಅದು ಹೌದು ಅಂತ ಆದ್ರೆ ಹಾ. ಇಲ್ಲಿವರೆಗಾಗಿ ನಮ್ಮನ್ನು ಕರೆಸಿದಿರಲ್ಲ, ಹೌದು. ಕಾರಣ ಎಂತ ಅರ್ಥವಾಗಲಿಲ್ಲ. ಮಕ್ಕಳೇ, ಕಾರಣ ಇಲ್ಲದೆ ಸಮಾಜಕ್ಕೆ ನಿಮ್ಮನ್ನು ಕಲಿಸಲಿಲ್ಲ. ಹಾ. ಹೆಣ್ಣು ಮಕ್ಕಳೇ, ಓ. ಹೆಣ್ಣು ಮಕ್ಕಳು ನಿಮ್ಮ ಜೀವಿತ
ಸಭಾಸ್ಥಾನಕ್ಕೆ ಕರೆಸುವರಿಗೆ ಮುಖ್ಯವಾದ ಕಾರಣ ಉಂಟು. ನಿಮ್ಮನ್ನ ಗುರುಮಠಕ್ಕೆ ಕಳಿಸಿದ್ದು ಅಲ್ಲಿಂದ ಕಲಿತ ವಿದ್ಯೆಯನ್ನ ಪ್ರದರ್ಶಿಸುವ ವೇದಿಕೆ ಈಗ ಆಗಕೂಡದು. ಜೊತೆಗೆ ನಿಮ್ಮ ಬುದ್ಧಿಮತ್ತೆ ಎಷ್ಟು ಪ್ರೌಢಾವಸ್ಥೆಗೆ ಬೆಳೆದಿದೆ ಎನ್ನುವುದನ್ನ ಪ್ರಶ್ನೆಯೊಂದನ್ನ ಕೇಳುವುದರ ಮುಖೇನವಾಗಿ ಅದಕ್ಕೆ ತಕ್ಕದಾದಂತಹ ಸರಿಯಾದಂತಹ ಸಮರ್ಪಕವಾದಂತಹ ಉತ್ತರವನ್ನ ಪಡೆಯಬೇಕು ಎನ್ನುವುದು ನನ್ನ ಉದ್ದೇಶ. ಖಂಡಿತವಾಗಿಲ್ಲ. ಯಾಕಂದ್ರೆ ನೀನು ವಯಸ್ಸಿನಲ್ಲಿ ಕಿರಿಯವಳಾದರೂ ಬುದ್ಧಿಯಲ್ಲಿ ಹಿರಿಯವಳು. ಅಲ್ಲ, ಹಾಗಲ್ಲ. ಯಾಕೆಂದ್ರೆ ಕೆಲವು ಜನ ನಿನ್ನ ಕುಹಕತನದಿಂದ ಮಾತಾಡ್ತಾರೆ. ಇವರಿಬ್ರು ಅಕ್ಕಂದಿರಲ್ವ ನಿನಗೆ? ಇವರ ಆಕಾರ ನೋಡು, ನಿನಗಿಂತ ಸಣ್ಣ ಉಂಟು. ಯಾಕೆ ಅಂದ್ರೆ ಅದನ್ನು ಅಡಿಗೆ ಮನೆಯನ್ನು ಕಳೆದಿದ್ದಾಳೆ ಇವಳು. ಪೌಷ್ಟಿಕ ಆಹಾರವನ್ನು ಹೆಚ್ಚಿಗೆ ತಿಂದು ಅಂತ. ಹಾಗಾಗಲಿಲ್ಲ. ಬುದ್ಧಿಮತ್ತೆಯು ಬೆಳೆದದೆ ಎನ್ನುವಲ್ಲಿಗೆ ಅನ್ವರ್ಥಕವಾಗಿ ಆದರೂ ದೇಹ ದೊಡ್ಡದಾದ್ರೂ ತೊಂದರೆ ಇಲ್ಲ. ಆದ್ದರಿಂದ ಮಕ್ಕಳೇ, ಇದು ನಿಮ್ಮಲ್ಲಿ ಬಹು ಗಹನವಾದಂತಹ ಪ್ರಶ್ನೆ ಅಥವಾ ಸುಲಭವಾದಂತಹ ಪ್ರಶ್ನೆ. ನಿಮ್ಮ ಬುದ್ಧಿಮತ್ತೆಗೆ, ನಿಮ್ಮ ಯೋಗ್ಯತೆಗೆ, ನಿಮ್ಮ ಚಾಕಚಕ್ಯತೆಗೆ ಅನುಗುಣವಾದಂತಹ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಮಕ್ಕಳೇ, ಈ ಪ್ರಪಂಚದಲ್ಲಿ ಹೆಣ್ಣೊಬ್ಬಳು ಬೆಳೆಯುವುದಕ್ಕೆ ಕಾರಣೀಕರ್ತರು ಯಾರು ಎನ್ನುವುದು ಗೊತ್ತಿದೆ. ಅವಳ ಒಟ್ಟು ಜೀವನಕ್ಕೆ ಆಧಾರವಾಗಿ ಜೀವಿತದ ಅವಧಿಗೆ ಅನುಸರಿಸಿ ಒಂದು ಪ್ರಶ್ನೆ ನನ್ನಲ್ಲಿ ಮೂಡ್ತಾ ಉಂಟು. ಮಕ್ಕಳೇ, ಹೆಣ್ಣು ಮಕ್ಕಳಿಗೆ ಹೆತ್ತ ತಂದೆ ಹೆಚ್ಚು, ತಾಳಿ ಕಟ್ಟಿದ ಗಂಡ ಹೆಚ್ಚು? ಒಂದೇ ವಾಕ್ಯದಲ್ಲಿ ಉತ್ತರಿಸಬೇಕು. ಜನಿಸಿದ ಜನಕ ಶ್ರೇಷ್ಠನು, ಮದುವೆ ಆಗಿ ಕೈ ಹಿಡಿದ ಪತಿ ಶ್ರೇಷ್ಠನು? ಇದು ಪ್ರಶ್ನೆ. ಯಾರು ಹೇಳುದು ಉತ್ತರ? ಯಾರು ಹೇಳುದು? 3 ಜನ ಹೇಳಿ. ನೀನು ಹೆದರಿದೆ ಅಂತಾದ್ರೆ ನಾನು ಭಯೋತ್ಪಾದಕನು ಎನ್ನುವಂತ ಒಂದು ಸಂದೇಹವೂ ಮೂಡಿತ್ತು. ಯಾಕಂದ್ರೆ ಭಯ ಉಂಟಾಯ್ತು ಅಲ್ವಾ? ನೀವು ಕೇಳಿದ ಪ್ರಶ್ನೆ ತಂದೆ ಶ್ರೇಷ್ಠನು ಇದನ್ನ ನಾನಲ್ಲ ಅಪ್ಪ, ಸಣ್ಣ ಮಕ್ಕಳಿಗೆ ಕೇಳಿದ್ರೆ ಅವರು ಕೂಡ ಉತ್ತರಿಸ್ತಾರೆ. ನನಗೆ ನೀವು ಸಣ್ಣ ಮಗಳೇ ಅಲ್ವೇ? ಅವಳಲ್ಲಿ ಹೋಗಿ ಕೇಳುವುದಾ? ಅವಳಿಗೆ ಕೇಳಿದ್ರು ತಂದೆನೇ ಶ್ರೇಷ್ಠ ಅಂತಾರೆ. ನೀನು ಹೇಳುವುದೇನು? ನಾನು ಹೇಳುವುದು
ಹೌದಾ? ಒಟ್ಟಾರೆಯಾಗಿ ನಿನ್ನ ಮುಚಿತಾರ್ಥ ಇದೆ. ಕಟ್ಟಿಕೊಂಡ ಗಂಡನಿಗಿಂತಲೂ ಹೆತ್ತ ತಂದೆಯೇ ಶ್ರೇಷ್ಠ, ಜ್ಯೇಷ್ಠ ಎನ್ನುವುದಾಗಿ. ಮಗಳೇ, ಕೇವಲ ಈ ತಂಗಿಯಂದಿರಿಗೆ, ಸಹೋದರಿಯರಿಗೆ ನೀನು ಹಿರಿಯರಷ್ಟೇ ಅಲ್ಲ, ಹಿರಿಯದಾದಂತಹ ಮಾತನ್ನೂ ಆಡಿದ್ದೀರಿ. ಸಂತೋಷವಾಯಿತು ಮಗಳೇ. ನಿನ್ನ ಉತ್ತರ ಏನು? ಇನಿಯನೊಂದಿಗೆ ಬಾಳುವ ಭಾಗ್ಯಕ್ಕೆ ಸಾಗಿದ ಜಗದರಿಗೆ ಜಗದವನು. ಇನಿಯನೊಂದಿಗೆ ಬಾಳುವ ಭಾಗ್ಯಕ್ಕೆ ಮಗಳೇ, ನನಗೆ ನೀವೇ ಹೆಚ್ಚು ಅಪ್ಪ. ಹೌದಾ? ಯಾಕಾಗಿ? ಯಾಕೆ ಎಂದರೆ ನಾವು ಸಣ್ಣ ಇರುವಾಗನಿಂದ ಈಗಿನವರೆಗೂ ನಮಗೆ ಏನು ಕೊರತೆ ಬರದ ಹಾಗೆ ನೀವು ನೋಡಿಕೊಂಡಿದ್ದೀರಿ. ಹಾ. ಅದರ ಮೇಲಾಗಿಯೂ ನನಗೆ ಗಂಡನೇ ಹೆಚ್ಚು ಎನ್ನುವ ಭಾವನೆ ನನಗಿಲ್ಲ. ನನಗೆ ನೀವೇ ಹೆಚ್ಚಪ್ಪ. ಹಾ. ಮಗಳೇ, ಅಪ್ಪ. ಎರಡನೇ ಮಗಳಾದಂತಹ ನೀನು ಹೆಸರಿನಲ್ಲಿ ರೂಪ ಸುಂದರಿ ಅಷ್ಟೇ ಅಲ್ಲ, ಹೌದು. ಬುದ್ಧಿಯಲ್ಲಿಯೂ ಸುಂದರಿಯೇ ಹೌದು. ಹೌದು. ಯಾಕೆಂದರೆ ಯಾಕೆ? ಒಬ್ಬ ಮಕ್ಕಳ, ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳ ಭವಿಷ್ಯವನ್ನ ನಿರ್ಧರಿಸುವವನು, ಆ ಮೂಲಕವಾಗಿ ರೂಪಿಸುವವನು ತಂದೆ ಎನ್ನುವುದಾಗಿ ತಿಳಿದುಕೊಂಡು ತಂದೆಯೇ ಶ್ರೇಷ್ಠ, ಜ್ಯೇಷ್ಠ ಎನ್ನುವುದನ್ನ ಹೌದಾ? ಹೇಳುತ್ತಾ ಇದ್ದೀನಿ. ಸಂತೋಷವಾಯಿತು. ಮಗಳೇ ಗುಣಸುಂದರಿ, ಈ ವಿಷಯದಲ್ಲಿ ನಿನ್ನ ಅಭಿಪ್ರಾಯ ಏನು ಮಗಳೇ? ಲಾಲಿ ಮುಗಲೆ ತಾತ ನಿಮ್ಮ ಪ್ರಶ್ನೆಗೆ ಉತ್ತರ ಏನು ಎನ್ನುವ ಹಾಗೆ ಅವರೆಲ್ಲರೂ ಆಡಿದವರಾಗಿದ್ದಾರೆ. ಕೊನೆಯಲ್ಲಿ ನನ್ನ ಸರದಿ
ನಾನೇನು ಮಾತನಾಡ್ತಾ ಇದ್ದೇನೆ ಎನ್ನುವ ಹಾಗೆ ತಾವು ತಪ್ಪದಿಂದ ಕೇಳುತ್ತಾ ಇದ್ದೀರಿ. ಹೇಳ್ಬೇಕಲ್ಲ. ಜನಕ, ನಿಮ್ಮ ಕಿರಿಯ ಮಗಳು ನಾನು, ಹೌದು. ಮುತ್ತಿನ ಮಗಳು ನಾನಾಗಿದ್ದೇನೆ. ಹ್ಮ್. ನಾನಾಡುವಂತಹ ಮಾತುಗಳಿಂದಲಾಗಿ ನಿಮ್ಮ ಪಾಲಿಗೆ ನೋವಾಗುವುದಿಲ್ಲವಲ್ಲ? ಮಕ್ಕಳೇ, ಹಾ, ನಿಮ್ಮಲ್ಲಿ ಕೇಳಿದ್ದು ಅಭಿಪ್ರಾಯವನ್ನ ಹಾ, ಪಿಂಡೆ ಪಿಂಡೆ ಮತಿರ್ಭಿನ್ನ ಎನ್ನುವುದಾಗಿ ಮಾತೇ ಉಂಟು. ಹಾ. ಒಬ್ಬರು ಹೇಳಿದ ಹಾಗೆ ಇನ್ನೊಬ್ಬರು ಹೇಳಿದರೆ ಅವರು ಅವರ ಹೇಳಿದ ಅನುಕರಣೆ ಮಾಡಿದ ಹಾಗಾಗ್ತದೆ ಬಿಟ್ರೆ ಅಲ್ವಾ? ನಿನ್ನ ನಿಜವಾದ ಅಭಿಪ್ರಾಯ ಹೇಳಿಕ್ಕೆ ಆಗಲಿಲ್ಲವಲ್ಲ. ನಮ್ಮ ಮನದ ಇಂಗಿತವೇನೆನ್ನುವುದನ್ನು ತೋಡಿಕೊಳ್ಳಬೇಕೇ. ನೀನು ಪ್ರೀತಿಯಿಂದ ಹೇಳಬಹುದು. ಹಾಗಾದ್ರೆ ಹ್ಮ್. ನೀವು ಕೇಳಿದಂತ ಈ ವಿಚಾರದಲ್ಲಿ ಹ್ಮ್. ಪ್ರಿಯವಾದದ್ದು ಒಂದು, ಹಾ. ಸತ್ಯವಾದದ್ದು ಇನ್ನೊಂದು. ಹಾಗಾಗಿ ಆಲೋಚನೆ ಮಾಡಿದ್ರೆ ಹಾ. ನಾನು ಈ ರೀತಿಯಾಗಿ ಹೇಳ್ತೇನಂತಾದ್ರೆ ಹ್ಮ್. ನಾವು ತಪ್ಪು ತಿಳಿಯಬಾರದು, ತಪ್ಪಾಗಿ ಹೇಳಬಾರದು. ಮಕ್ಕಳೆನ್ನುವ ಕಾರಣಕ್ಕಾಗಿ ಹೀಗೆ ಹೇಳಿದರೆನ್ನುವುದಾಗಿ ಬೇಸರಿಸಬಾರದು. ಹ್ಮ್. ಹಾಗಾದ್ರೆ ಹಾ. ತಂದೆಯ ಕರ್ತವ್ಯವಾದ ಏನು? ಏನಿಲ್ಲ. ಪಿತೃ ಜನ್ಮ ಈವಾ ಒಂದು ನೆಲೆಯಲ್ಲಿ ಆತನೇ ಶ್ರೇಷ್ಠ ಎನ್ನುವುದಾಗಿ ನಾನು ಆಲೋಚಿಸಲಿ ಖಂಡಿತ ಇಲ್ಲವೇ ಇಲ್ಲ ಸುಬ್ಬ. ಜನಕ ಯಾಕೆ ಹೇಳಿ, ನಾವು ಬೆಳೆದು ದೊಡ್ಡವರಾಗುತ್ತೇವೆ, ಪ್ರಾಯ ಪ್ರಬುದ್ಧರಾಗುತ್ತೇವೆ. ಅಲ್ಲಿಯವರೆಗಾಗಿ ನಮ್ಮ ಪಾಲಿಗೆ ಸಂಸ್ಕಾರವನ್ನು ಕೊಟ್ಟು ವಿದ್ಯೆಯನ್ನು ಕೊಟ್ಟು ದೊಡ್ಡವರನ್ನಾಗಿ ಮಾಡುತ್ತಾರೆ. ಜೊತೆಯಲ್ಲಿ ಪ್ರಾಯ ಪ್ರಬುದ್ಧ ಅಂತ ನಮ್ಮನ್ನು ಯೋಗ್ಯನಾದಂತ ವರನಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾರೆ. ಅದು ಅಪ್ಪನಾದವನ ಕರ್ತವ್ಯ. ಆದರೆ ಮುಂದೇನಾಗುತ್ತದೆ, ಜೀವನ ಕಳೆಯಬೇಕು ಅಂತ
ಹೇಳುವುದಾದ್ರೆ ಹೆಚ್ಚಿನದಾದಂತ ವರುಷವೆನ್ನುವುದು ಗಂಡನ ಜೊತೆಯಲ್ಲಿ ಬಾಳಬೇಕಾಗುತ್ತದೆ. ವೃದ್ಧಾಪ್ಯದಲ್ಲಿ ಮಗನ ಆಸರೆಯೂ ಇರಬೇಕಾಗುತ್ತದೆ. ಪ್ರತಿಯೊಂದು ಹೆಣ್ಣಿಗೆ ಹೀಗೆ ಅಲ್ಲವೇ? ಹೀಗಿರುವಾಗ ನನ್ನ ಪಾಲಿಗೆ ಅನಿಸಿದ್ದು ಜನಕ ಸತ್ಯವನ್ನೇ ಹೇಳುವುದು ನಾನು. ಈಗ ನನ್ನ ತಂಗಿ ಅಕ್ಕಂದಿರುವಾಗ ಹೇಳಿದರು, ಕೊಳಲನ್ನು ಮಾಡಿದಂತವನೇ ಶ್ರೇಷ್ಠ ಎನ್ನುವ ಹಾಗೆ ಕೊಳಲನ್ನು ಮಾಡಿದವ ಶ್ರೇಷ್ಠ ಅಂತಾಗುವುದಿಲ್ಲ. ಆ ಕೊಳಲನ್ನಿಗೆ ಧ್ವನಿಯನ್ನು ಕೂಡಿಸಿ ಯಾರು ಧ್ವನಿಸುತ್ತಾರೆಯೋ ಊದುತ್ತಾರೆಯೋ ಅವರೇ ಶ್ರೇಷ್ಠರಾಗುತ್ತಾರೆ. ಮತ್ತೊಂದು ಅಕ್ಕ ಹೇಳಿದರು, ಎಲ್ಲಿಯೋ ಬಿದ್ದಂತ ಶಿಲೆಯೊಂದನ್ನು ಶಿಲ್ಪಿಯೊಬ್ಬ ಕೆತ್ತಿ ಅದನ್ನು ಪ್ರತಿಷ್ಠಾಪಿಸುತ್ತಾನೆ ಎನ್ನುವ ಹಾಗೆ ಕೆತ್ತಿದಂತ ಶಿಲ್ಪಿ ಶ್ರೇಷ್ಠ ಅಲ್ಲ, ಅದನ್ನು ಧರ್ಮದರ್ಶಿಯಾಗಿ ಹೋಗಿ ಯಾರು ಪೂಜೆಯನ್ನು ಗೈಯುತ್ತಾರೋ ಆ ಪೂಜೆಗಾರನೇ ಶ್ರೇಷ್ಠನಾಗುತ್ತಾರೆ. ಅರ್ಚಕಸ್ಯ ಪ್ರಭಾವೇನ ಶಿರೋಭವತಿ ಶಂಕರಃ ಅಲ್ಲವೇ? ಹೀಗಿರುವಾಗ ಒಂದೇ ಮಾತಿನಲ್ಲಿ ಹೇಳುವುದಾದರೆ ಜನಕನಿಗಿಂತಲೂ ಕೈ ಹಿಡಿದ ಗಂಡನೇ ಶ್ರೇಷ್ಠ. ನೀನು ಹೇಳುವುದನ್ನು ಕೇಳಿದರೆ ಇವರಿಗಿಬ್ಬರಿಗಿಂತ ವ್ಯತ್ಯಾಸವಾಗಿಯೋ ವಿಭಿನ್ನವಾಗಿಯೋ ಹೇಳುತ್ತಿದೆಯೇ ಎನ್ನುವುದಾಗಿ ಭಾಸವಾಗುತ್ತದೆ. ಇದಕ್ಕೆ ಏನಾದರೂ ಉದಾಹರಣೆ ಮಾದರಿ ಏನಾದರೂ ಇದೆಯಾ? ಯಾಕೆ ಅಂತ ಕೇಳಿದವನು ನಾನು ಆಗಿದ್ದೇನೆ. ಇದಕ್ಕೆ ಕಾರಣ ಇಲ್ಲದೆ ಹೇಳಿದವನೇ ಅಲ್ಲ. ಈ ಲೋಕಮುಖದಲ್ಲಿ ಪತಿವ್ರತೆಯಿಂದೆನಿಸಿಕೊಂಡವರು ತನ್ನ ಗಂಡನಿಗಾಗಿ ಅದೆಷ್ಟೋ ತ್ಯಾಗವನ್ನು ಮಾಡಿದವರು ಈ ಲೋಕದಲ್ಲಿ ಇದ್ದಾರೆ. ಅಹಲ್ಯೆಯೋ, ರಾಮನ ಮಡದಿಯಾದಂತಹ ಸೀತೆಯೋ, ರಾವಣನ ಮಡದಿಯಾದಂತಹ ಮಂಡೋದರಿಯೋ ಅಥವಾ ತಾರೆಯೋ ಹೆಚ್ಚೇಕೆ ಈ ಲೋಕದಲ್ಲಿ ಪತಿವ್ರತೆಯಿಂದೆನಿಸಿಕೊಂಡವರು ಮತ್ತೆ ಇದ್ದಾರೆ. ಅನುಸೂಯಾ ದೇವಿಯೋ, ಸತಿ ಸಾವಿತ್ರಿ ದೇವಿಯೋ, ಹೀಗೆ ಅವರಂತೆ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಗಂಡರಿಗಾಗಿ ಪಾವಿತ್ರತೆಯನ್ನು ಕಾದುಕೊಂಡು ಹೋದವರಾಗಿದ್ದಾರೆ. ಅದಕ್ಕಾಗಿಯೇ ಒಂದು ಮಾತುಂಟು, ಅಹಲ್ಯ ದ್ರೌಪದ ಸೀತಾ ತಾರಾ ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇ ನಿತ್ಯ ಮಹಾಪಾತಕ ನಾಶನ ಅಲ್ಲವೇ? ಹೀಗಿರುವಾಗ ಲೋಕಮುಖದಲ್ಲಿ ಅವರೆಲ್ಲರೂ ಪತಿವ್ರತೆಯನ್ನು ಕಾದುಕೊಳ್ಳುವುದಕ್ಕಾಗಿ ತಮ್ಮ ಗಂಡನ ಮಹಿಮೆಯನ್ನು ಈಡೇರಿಸುವುದಕ್ಕಾಗಿ ಈ ಲೋಕದಲ್ಲಿ ಅವರೆಲ್ಲರೂ ಚಿರಸ್ಮರಣೀಯರಾಗಿ ಇದ್ದಾರೆ, ಪ್ರಾತಸ್ಮರಣೀಯರಾಗಿಯೂ ಇದ್ದಾರೆ. ಹೀಗಿರುವಾಗ ಅವರಂಗದ ತನದಲ್ಲಿ ನನ್ನ ಬದುಕಿನಲ್ಲಿ ಬಾಳಬೇಕೆನ್ನುವಂತ ಆಸೆ, ಅದಕ್ಕಾಗಿ ಗಂಡನೇ ಶ್ರೇಷ್ಠ. ತನುಜಯ ಮಾತ ಕೇಳುದ ಜನಪ ವಿಸ್ಮಯ ಮಗಳೇ, ನಿನಗಿನ್ನು ಶಾತನ ದೊರಕಿಸಿ ಮಧುವೆ ಗೈ
ಮದುವೆಗೈಯುವೆನು ಆ ಓ ಮಗಳೇ ಗುಣಸುಂದರಿ, ಹಾಲು ಎಂದರೇನು ಗೊತ್ತುಂಟಾ ನಿಮಗೆ? ಅಮೃತಕ್ಕೆ ಸಮಾನ. ಖಂಡಿತ. ಹಾಲಾಹಲ ಎಂದರೇನು ಗೊತ್ತುಂಟಾ? ಹಾ. ವಿಷಕ್ಕೆ ವಿಷ ಅದಕ್ಕೆ ವಿರುದ್ಧವಾದದ್ದು. ಅಲ್ವೇ? ಹಾ. ನೀನು ಹಾಲಿನಂತಹ ಅಮೃತಕ್ಕೆ ಸಮಾನವಾದಂತಹ ಉತ್ತರವನ್ನ ಕೊಡುತ್ತೀಯೇ. ಹಾ. ಅಕ್ಕಂದರಿಗೆ ಅನುಕರಣೀಯವಾದಂತಹ ಹಾ. ಉತ್ತರವನ್ನ ಕೊಡುತ್ತೀಯೇ ಎನ್ನುವುದಾಗಿ ಭಾವಿಸಿದವ ಊಹಿಸಿದವ ನಾನು. ಹಾ. ಆದರೆ ಒಮ್ಮಿಂದ ಮೇಲೆ ಈ ತಂದೆಯ ಹೃದಯಕ್ಕೆ ಹಾ. ಹಾಲಾಹಲವೇ ಹಾ. ತಾಕಿತೋ ಎನ್ನುವ ರೀತಿಯಲ್ಲಿ, ವಿಷವನ್ನ ತಾಗಿಸಿದ ರೀತಿಯಲ್ಲಿ ಹಾ. ನಿನ್ನಿಂದ ಉತ್ತರವನ್ನ ನಿರೀಕ್ಷಿಸಿ ಇರಲಿಲ್ಲ ಮಗಳೇ ನಾನು. ಹಾ. ಆದರೆ ಹ್ಮ್. ಮಗಳೇ, ಹ್ಮ್. ಇಷ್ಟೇ ಅಲ್ಲ, ಹಾ. ನಿನಗೆ ಮಾತಾಡಲಿಕ್ಕೆ ಕೆಲವು ಅವಕಾಶವನ್ನು ಕೊಟ್ಟೆ. ಹ್ಮ್. ಯಾಕೆ ಗೊತ್ತುಂಟಾ? ಹಾ. ನಿನ್ನ ಬಂಡವಾಳ ಎಷ್ಟಿದೆ ಹೊರಗೆ ಬರಲಿ ಅಂತಲೇ ಬಿಟ್ಟಿದ್ದಲ್ಲ. ಅದನ್ನ ದುರುಪಯೋಗ ಪಡಿಸಿಕೊಳ್ಳಿಲ್ಲ ನಾನು. ಇಲ್ಲ, ಹಾ. ದುರುಪಯೋಗ ಪಡಿಸಿಕೊಂಡೆ ಅಂತ ಅನಿಸ್ತದೆ ನಮ್ಗೆ. ಹಾ. ಯಾಕೆ ಯಾಕೆ? ಹೇಳಿದೆಯಲ್ಲ ನೀನು, ಹಾ. ಪಂಚ ಪತಿವ್ರತೆಗಳನ್ನ ನೆನಪಿಸಿದೆ ಅಲ್ಲ. ಅಹಲ್ಯ, ದ್ರೌಪದ, ಸೀತಾ, ತಾರಾ, ಮಂಡೋದರಿ ಎನ್ನುವುದಾಗಿ ಹೌದಪ್ಪ. ಅವರೆಲ್ಲ ಏನೇನನ್ನು ಅನುಭವಿಸಿದ್ದಾರೆ ಅಂತ ಗೊತ್ತುಂಟ ನಿನಗೆ? ಹ್ಮ್. ಅಹಲ್ಯೆ ಹಾ. ಶಾಪಕ್ಕೆ ತುತ್ತಾಗಿ ಹ್ಮ್. ರಾಮಾವತಾರದಲ್ಲಿ ರಾಮನ ಪಾದದ ಸ್ಪರ್ಶ ಆಗುವಲ್ಲಿಯವರೆಗೆ ಹಾ. ಶಿಲೆಯಾಗಿ ಬಿದ್ದಿದ್ದಳು, ಯುಗಾಂತರದವರೆಗೆ. ಅಲ್ಲಿಯವರೆಗೆ ಅವರ ಪರಿಸ್ಥಿತಿ ನಾನು ರಾಮಚಂದ್ರನ ಸ್ಪರ್ಶ ಅವಳಿಗೆ ಆಯ್ತಲ್ಲ ದೇವ. ಕಡೆಗೆ ದೊಡ್ಡ ಕಡೆಗೆ. ಸರಿ. ಇನ್ನು ದ್ರೌಪದಿಯ ಕತೆ. ಹಾ. 5 ಜನ ಗಂಡಂದಿರಿದ್ದರು, ಹ್ಮ್. ಪಂಚವಲ್ಲಭೆಯಾದರು. ಹಾ. ತುಂಬಿದಂತಹ ಸಭೆಯಲ್ಲಿ ಹಾ. ಅವಳ ಮಾನ ಹರಣಾಗುವಂತಹ ಸಂದರ್ಭದಲ್ಲಿ ಹ್ಮ್. 5 ಜನ ಗಂಡಂದಿರಿದ್ದರು, ಒಬ್ಬರಿಗೂ ಕಾಪಾಡ್ಲಿಕ್ಕಾಗಲಿಲ್ಲ. ಹಾ. ಅವಾಗ ಶ್ರೇಷ್ಠ ಆದವ ಯಾರು ಹೇಳು? ಹ್ಮ್. ಹರಿ, ಹಾ. ಪಾಲನಾಕರ್ತ ಅಕ್ಷಯಾಮನು ಇದ್ದನು. ಅಲ್ವಾ? ಹಾ. ಇನ್ನು ಹ್ಮ್. ಅಹಲ್ಯ, ದ್ರೌಪದ, ಹಾ. ಸೀತಾ ಪತಿಯೇ ಶ್ರೇಷ್ಠನಾದಂತಹ ಹಾ. ಆತ ಆದವ ಎನ್ನುವುದಾಗಿ ಭಾವಿಸಿ ಊಹಿಸಿ ಹಾ. ತನ್ನ ಯಾವತ್ತೂ ರಾಜ ಉಡುಗೆಯನ್ನ ಮರೆತು ಬಿಸಾಕಿ ಹಾ. ಪೀತವಸನವನ್ನುಟ್ಟು ಗಂಡನೊಟ್ಟಿಗೆ ಕಾಡಿಗೆ 14 ವರ್ಷ ವನವಾಸವನ್ನು ಮಾಡಿದ್ರು. ಹಾ. ಓಡಾಡಿದಳು. ಹ್ಮ್. ಅಲ್ಲಿಗೆ ಹಾ. ಮದುವೆಯ ಆಗುವಲ್ಲಿವರೆಗೆ ಹ್ಮ್. ರಾಜಮನೆತನದಲ್ಲಿ ಬೆಳೆದಂತಹ ಹಾ. ಕೆಂಪು ಹಾಸಿನಲ್ಲಿ ಓಡಾಡಿದಂತಹ ರಾಜಕುಮಾರಿಯೊಬ್ಬಳು ಹಾ. ಕಲ್ಲು ಮುಳ್ಳುಗಳನ್ನ ಮೆಟ್ಟುತ್ತಾ, ಹಾ. ಅಂಗಾಲಿನಲ್ಲಿ ರಕ್ತವನ್ನ ಚಿಮ್ಮುತ್ತಾ ಹ್ಮ್. 14 ವರ್ಷ ಕಷ್ಟವನ್ನು ಅನುಭವಿಸಿದಳು ಮಗಳೇ. ಹಾ. ಇದನ್ನ ಗೊತ್ತಿಟ್ಕೋ. ಹ್ಮ್. ಅಹಲ್ಯ, ದ್ರೌಪದ, ಸೀತಾ, ಹಾ. ತಾರೆ, ಹ್ಮ್. ಸತ್ತೋದ ವಾಲಿ. ಹಾ. ಇನ್ನು ಮಂಡೋದರಿ ಹ್ಮ್. ಅಂತ ಪತಿವ್ರತೆ ಇದ್ದರು. ಗಂಡನಾದಂತಹ ರಾವಣ ಸೀತೆಯನ್ನ ಬಯಸಲಿಲ್ಲವೇ? ಹಾ. ಹಾಗೆ ಹ್ಮ್. ಆಕಸ್ಮಿಕವಾಗಿ ಅಂತ ಗಂಡ ಸಿಕ್ಕ ಅಂತಾದ್ರೂ ಇಟ್ಕೋ. ಹಾ. ಹೀಗೆ ಹ್ಮ್. ಗಂಡಂದಿರು ಹಾ. ಶ್ರೇಷ್ಠ ಅಲ್ಲ ಎನ್ನುವುದಕ್ಕೆ ಹಾ. ಇವರೆಲ್ಲ ಉದಾಹರಣೆ ಆಗ್ತಾರೆ. ಹ್ಮ್. ಇನ್ನು ನೀನೇ ಹೇಳಿದೆಯಲ್ಲ, ಹಾ. ಕಟ್ಟಿಕೊಂಡ ಗಂಡ ಶ್ರೇಷ್ಠ ಎನ್ನುವುದಾಗಿ. ಹಾ. ಅದಕ್ಕೆ ಮಗಳೇ, ಹ್ಮ್. ಹುಟ್ಟಿದ ಕೂಸು ಹಾ. ಪಿಂಡ ಸ್ವರೂಪವಾಗಿರುತ್ತದೆ. ಸತ್ಯ. ಅದಕ್ಕೆ ಹ್ಮ್. ಯೋಗ್ಯವಾದಂತಹ ಹಾಲನ್ನು, ಊಟವನ್ನು ಉಣಿಸಿ ಬಡಿಸಿ ಹಾ. ಸರಿಯಾದಂತಹ ಶಿಕ್ಷಣವನ್ನು, ಹ್ಮ್. ವಿದ್ಯಾಭ್ಯಾಸವನ್ನ ಕಲಿಸುವುದರ ಮುಖೇನವಾಗಿ ಹಾ. ಅವಳಿಗೆ ಒಂದು ಯೋಗ್ಯವಾದಂತಹ ಸಂಸ್ಕಾರವನ್ನು ಕೊಡುವವರೆಗೆ ಗಂಡ ಬರುವುದಿಲ್ಲ, ಅವಳೇ ಹಾ. ಅಪ್ಪನೇ ಬರುತ್ತಾನೆ. ಹ್ಮ್. ಆದ್ರಿಂದ ಹಾ. ಪಂಚತತ್ವಗಳಲ್ಲಿ ಮುಖ್ಯವಾದದ್ದು ಹ್ಮ್. ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ, ಆಚಾರ್ಯಭ್ಯೋ ನಮಃ. ಹಾ. ಇದು ಹ್ಮ್. ಪತಿಭ್ಯೋ ನಮಃ ಎನ್ನುವುದು ಎಲ್ಲೂ ಇಲ್ಲ. ಹಾ. ಆದ್ರಿಂದ ಹ್ಮ್. ಇನ್ನೊಮ್ಮೆ ಯೋಚಿಸು, ಹಾ. ಇನ್ನೊಮ್ಮೆ ಯೋಚಿಸು ಮಗಳೇ. ಹ್ಮ್. ನೀವು ಇಬ್ಬರು 3 ಜನರು ಹಾ. ಸುಂದರವಾಗಿದ್ದೀರಿ. ಹಾ. ನಿಮ್ಮಂತಹ ಅನುರೂಪವಾದಂತಹ ಸೌಂದರ್ಯವತಿಯರಿಗೆ ಅನುರೂಪನಾದಂತಹ ವರನನ್ನು ಹುಡುಕುವುದು, ಹಾ. ಅಥವಾ ಅನುರೂಪನಾದಂತಹ ಯೋಗ್ಯನಾದಂತಹ ವರನನ್ನು ಹುಡುಕಿ ಸರಿಯಾದಂತಹ ಮದುವೆ ಮಾಡುವುದು ನನ್ನ ಕರ್ತವ್ಯ. ಹಾ. ಆದರೆ ಆ ಕರ್ತವ್ಯಕ್ಕೆ ವಿರುದ್ಧವಾಗಿ ಹಾ. ನಿನ್ನನ್ನ ಒಬ್ಬ ಕುರೂಪನಿಗೋ, ಹಾ. ವಿಕಲಾಂಗನಿಗೋ, ಹಾ. ಅಷ್ಟಾವಕ್ರನಿಗೋ, ಹ್ಮ್. ಅಲ್ಲೋಚ್ಛಟನಿಗೋ ಹಾ. ಕೊಟ್ಟೆ ಅಂತಾದ್ರೆ ನಿನ್ನ ಭವ್ಯ ಭವಿಷ್ಯತ್ ಏನಾದೀತು ಎನ್ನುವ ಹಾ. ಇನ್ನೊಮ್ಮೆ ವಿಚಾರ ಮಾಡು ಸುಂದರಿ, ಇನ್ನೊಮ್ಮೆ ವಿಚಾರ ಮಾಡು. ಎನಲು ಮಣಿಯುದ ಎನಲು ಮಣಿಯುದ ವನಜನವ ಮರೆದುದನು ತಪ್ಪಿಸೆ ನಿನಗೆ ಸಾಧ್ಯ ವನಜಭವ
ನಿನಗೆ ಸಾಧ್ಯವೇ ಎನ್ನ ವಿಧಿಯಂತವುದು ನಿಶ್ಚಯವೋ ಮನಜ ಭವ ಬರದುದನು ತಪ್ಪಿಸೆ ನಿನಗೆ ಸಾಧ್ಯವೇ ಎನ್ನ ವಿಧಿಯಂತಹುದು ನಿಶ್ಚಯವೋ ಓ ಜನಕ, ಮಗಳೇ, ಸತ್ಯವಾದದ್ದನ್ನೇ ಹೇಳಿದವಳು ನಾನು ಹಾ. ಎನ್ನುವ ಮಾತ್ರದಿಂದಲಾಗಿ ಹ್ಮ್. ನನಗೊಬ್ಬ ಶಕನನೊಡನೆ ಮದುವೆಯನ್ನು ಮಾಡುತ್ತೇನೆ ಎನ್ನುವುದಾಗಿ ಹೇಳುತ್ತಾ ಇದ್ದೀನಿ. ಮಾಡಿದರೆ ಹ್ಮ್ ಜನಕ, ಹ್ಮ್ ವಿಧಿಯ ಹಣೆಬರವನ್ನು ತಪ್ಪಿಸುವುದಕ್ಕೆ ಯಾರಿಂದ ತಾನೇ ಸಾಧ್ಯ? ಹ್ಮ್ ನನ್ನ ಹಣೆಬರದಲ್ಲಿ ಆ ವಿಧಿ ಹ್ಮ್. ಶಕನೊಂದಿಗೆ ಮದುವೆಯನ್ನು ಆಗಲಿ ಎನ್ನುವುದಾಗಿ ಬರದಿದ್ದರೆ ಹ್ಮ್. ಅದನ್ನು ತಪ್ಪಿಸುವುದಕ್ಕೆ ನೀವ್ಯಾರು? ಹಾ. ಅಷ್ಟೇ ಅಲ್ಲದೆ ಹ್ಮ್. ನಮ್ಮನ್ನು ಇವರಿಗಾಗಿ ಬೆಳೆಸಿದವರು ತಾವು. ಹ್ಮ್. ನೀವೇ ಒಬ್ಬ ಯೋಗ್ಯ ವ್ಯಕ್ತಿಗೆ ಕೈಯಡಿಸಿ ನಮ್ಮನ್ನು ಮದುವೆ ಮಾಡಿದ್ದೇ ಹೌದಾದ್ರೆ ಹ್ಮ್. ಎಲ್ಲ ತಂದೆ ತಾಯಿಗಳು ಮದುವೆ ಮಾಡಿದಂತಹ ಮದುವೆಗಳು ಹ್ಮ್. ಜೀವನ ಪರ್ಯಂತ ಉಳಿಯುವುದಿಲ್ಲ ಜನಕ. ಹ್ಮ್. ಅರ್ಥದಲ್ಲಿ ಅಪಘಾತಕ್ಕೋ ಏನನ್ನೋ ಆಗಿ ಹ್ಮ್. ಅವರ ಜೀವನ ಎನ್ನುವುದು ಚೆಲ್ಲಾಪಿಲ್ಲಿಯಾಗಿ ಹೋಗುತ್ತದೆ. ಹ್ಮ್. ಹೀಗಿರುವಾಗ ಹ್ಮ್. ಆ ವಿಧಿಯ ಲಿಖಿತವನ್ನು ಅರಿಯುವುದಕ್ಕೆ ಹ್ಮ್. ಯಾರಿಂದ ತಾನೇ ಸಾಧ್ಯ? ನಿಮ್ಮಿಂದ ಏನು ಸಾಧ್ಯ ಅಂತ ಕೇಳಿ. ಮಾನಕಲತೆ! ಮಾನ್ಯತೆ ಕೊಡದೆ ಮಗಳೇ, ಇದು ನಿನ್ನ ಮಾತನ್ನ ಕೇಳುತ್ತಾ ಇದ್ದರೆ ಆಲಿಸುತ್ತಾ ಇದ್ದರೆ ಒಮ್ಮಿಂದೊಮ್ಮೆ ಮಗಳೆನ್ನುವಂತಹ ವಾತ್ಸಲ್ಯ ಕಮರಿಯ ಹೋಗಿ ನಿನ್ನ ಬಗ್ಗೆ ದ್ವೇಷ, ಅಸೂಯೆ, ಮಾತ್ಸಲ್ಯ, ಈರ್ಷೆ ತನ್ನಷ್ಟಕ್ಕೆ ತಾನೇ ಉದ್ಭವ ಆಗುತ್ತಾ ಇದೆ. ಅಪ್ಪ ಏನೂ ಅಲ್ಲ ಎನ್ನುವುದಾಗಿ ಹೇಳುತ್ತಾ ಇದ್ದೀರಿ. ಸತ್ಯ, ಕಟ್ಟಿಕೊಂಡ ಗಂಡನೇ ಶ್ರೇಷ್ಠ. ಖಂಡಿತವಾಗಿ ವಿಧಿ ಲಿಖಿತವನ್ನ ಅಳಿಸುವವರು ಯಾರಿದ್ದಾರೆ? ಅದನ್ನು ತಪ್ಪಿಸುವಕ್ಕೆ ನೀವ್ಯಾರು? ಹ, ಮಗಳೇ, ಆ? ನಿನ್ನ ಭವ್ಯ ಭವಿಷ್ಯತ್ತನ್ನ ನಿರ್ಧರಿಸಿದ, ಆ? ರೂಪಿಸಿದ ಈ ತಂದೆಗೆ ಆ? ನಿನ್ನ ಭವಿಷ್ಯತ್ನ ನುಚ್ಚುನೂರು ಮಾಡಲಿಕ್ಕೆ ಆ? ಎಷ್ಟು ಹೊತ್ತು ಬೇಕಾಗುತ್ತದೆ ಎನ್ನುವುದಾಗಿ ಕೇಳುತ್ತೇನೆ. ಆ? ಇದು ಕೊನೆಯದಾಗಿ ಒಂದು ಅವಕಾಶ. ಆ? ಹುಟ್ಟಿಸಿದ ಅಪ್ಪ ಹೆಚ್ಚು, ಹ್ಮ್. ಕಟ್ಟಿಕೊಂಡ ಗಂಡ ಹೆಚ್ಚು. ಆ? 10 ಬಾರಿ ಕೇಳಿದರು ನನ್ನ ಉತ್ತರ ಒಂದೇ, ಗಂಡನೇ ಶ್ರೇಷ್ಠ. ಅದಕ್ಕಾಗಿ ಹೇಳುತ್ತೇನೆ ಕೇಳು. ಆ? ತುಂಬಿದಂತಹ ಸಭೆ ಇದು. ಆ? ಎಲ್ಲೋ ಅಂತಃಪುರದಲ್ಲಿ ಆಡುತ್ತಿರುವಂತಹ ಮಾತಲ್ಲ. ಆ? ನಾನು ನೀನು ಇಬ್ಬರ ಸೇರಿ ಆಡುತ್ತಿರುವಂತಹ ಮಾತಲ್ಲ. ಆ? ತುಂಬಿದಂತಹ ಸಭೆ. ಹ್ಮ್. ವಿದ್ವತ್ ಜನರಿದ್ದಾರೆ, ಆ? ಪಂಡಿತರಿದ್ದಾರೆ, ಹ್ಮ್. ತಿಳಿದವರಿದ್ದಾರೆ. ಆ? ಅವರ ಸಮ್ಮುಖದಲ್ಲಿ ಆ? ಒಬ್ಬ ರಾಜನ ಹ್ಮ್. ಮರ್ಯಾದೆಯನ್ನ, ಆ? ಅಪ್ಪನ ಮರ್ಯಾದೆಯನ್ನ ಆ? ಕಳೀತಿ ಅಂತಾದ್ರೆ ಆ? ನೀನು ನನಗೆ ಮಗಳೇ ಅಲ್ಲ, ಹ್ಮ್. ನಾನು ನಿನಗೆ ಅಪ್ಪನೂ ಅಲ್ಲ. ಆ? ಇದೋ ನಿನಗೆ ಕುರೂಪಿಯಾದಂತಹ ಗಂಡನೊಬ್ಬನನ್ನು ತಂದು ನಿನಗೆ ಕಟ್ಟಿ ನಿನ್ನ ವಿಧಿಯ, ನಿನ್ನ ಯಾವತ್ತೂ ಹಣೆ ಬರಹವನ್ನು ಬದಲಾಯಿಸುವ ಅವನ ಜಾತ್ವವನ್ನು ಮಾಡುತ್ತೇನೆ. ಇದು ಸಿದ್ಧ ಸಿದ್ಧ ಸಿದ್ಧ. ಅದಕ್ಕಾಗಿ ಕುರೂಪಿಯನ್ನ ಮದುವೆ ಆಗಲಿಕ್ಕೆ ಸಿದ್ಧವಾಗಿ ಸಿದ್ಧವಾಗಿ ಸಿದ್ಧವಾಗಿ. ಮಗಳೇ, ನೋಡಿದ್ಯಾ ನಿನ್ನ ಸಣ್ಣ ಮಗಳನ್ನ? ತುಂಬಿದ ಸಭೆಯಲ್ಲಿ ನಿನ್ನ ಅವಮಾನ ಮಾಡಿದಳು. ಹಾ, ಅಂತ ಮಗಳನ್ನು ಹೊತ್ಕೊಂಡಿದ್ದೀಯಲ್ಲಪ್ಪ. ಮಕ್ಕಳೇ, ಅವಳು ಒಬ್ಬಳನ್ನೇ ಹೊತ್ಕೊಂಡಿದ್ದಲ್ಲ, ನಿಮ್ಮನ್ನು ಹೊತ್ತುಕೊಂಡಿದ್ದೇನೆ. ಆದ್ರೆ ಅವಳನ್ನು ಹೆಚ್ಚು ಹೊತ್ಕೊಂಡಿರ್ಲಿಕ್ಕೆ ಆಗಿಲ್ಲ. ಹೊತ್ಕೊಂಡು ಯಾಕೆ ಹೇಳು, ಭಾರ ಜಾಸ್ತಿ ಇದ್ದಾರೆ. ನೀವು ತೊಂದರೆ ಇಲ್ಲ. ಆದ್ದರಿಂದ ನಿಮಗೆ ಒಂದು ಅಭಯವನ್ನು ಕೊಡುತ್ತೇನೆ. ನಿಮಗೆ ಅನುರೂಪನಾದಂತಹ, ಸುಂದರವಾದಂತಹ, ಯೋಗ್ಯನಾದಂತಹ ವರನ್ನೇ ತಂದು ಮದುವೆ ಮಾಡುತ್ತೇನೆ. ಸ್ವಸ್ಥವಾಗಿ. ಯಾರಲ್ಲಿ ಮಂತ್ರಿ? ಅದ್ಭುತ.
ಇದೆಲ್ಲ ಸರಿ ಆಗ್ಲಿ ಬಡಿಯಾ ಇದು ನೀನು ತಡ ಮಾಡುವುದಲ್ಲ. ಈಗಲೇ ತಡ ಆಗಿದೆ, ಮತ್ತೆ ತಡ ಮಾಡಿದ್ರೆ ಪುರ್ಸತ್ತಾಗುದು. ಹೌದು. ಆದ್ರಿಂದಲೇ ನೀನು ಬಂದ ನಂತರ ತಡ ಆಗುವುದಿಲ್ಲ ಅನ್ನೋದು ಗೊತ್ತುಂಟು ನನಗೆ. ಹೌದು. ನೀ ವೇಗದಕ್ಕೆ ಬಹಳ ಬುದ್ಧಿವಂತ ಐತಿ. ಆದ್ರೆ ವೇಗದ ಮಿತಿ ಉಂಟು. ನಾವು ವೇಗದ ಮಿತಿಯಲ್ಲೇ ಇರ್ತೇವೆ. ಮೀರಬಾರದು. ವೇಗದ ಮಿತಿ ಮಾಡಿದ್ರೆ ತಿಥಿ ಶಾಶ್ವತ. ಹೌದು. ಅತಿ ವೇಗ ಅಪಾಯಕ್ಕೆ ಕಾರಣ. ಹೌದು. ಆದ್ದರಿಂದ ತಡ ಮಾಡದೆ ನೀನು ಹೊರಡಬೇಕು. ಹೌದಾ? ಆಯ್ತಾಯ್ತು. ಎಲ್ಲಿಗೆ ಅಂತ ಕೇಳುವುದಿಲ್ವಾ? ಹೇಳಿದ್ರೆ ಅದಕ್ಕೆ ಪ್ರಸಂಗ ಆಗುದಿಲ್ಲ. ಅದು ಕೇಳಿಲ್ಲ ಅಂತ ನೀವು ಅತಿ ಪ್ರಸಂಗಿ ಅಲ್ಲ ಅಂತ. ಅಲ್ಲ, ನಿಮ್ಮ ಮುಂದೆ ನಾವು ಅದಕ್ಕೆ ಪ್ರಸಂಗ ಅಂದ್ರೆ ಈಗ ನಾನು ಅತಿ ಪ್ರಸಂಗಿ ಆಗಲ್ಲ. ಆಗಲ್ಲ ಒಡೆಯ. ಮತ್ತೆ ನೀವು ನಮ್ಮ ಒಡೆಯ. ಹಾ, ನಿಮ್ಮ ಮುಂದೆ ಹಾ. ನಾವು ಆ ರೀತಿ ಕೇಳಿದ್ರೆ ನಾವು ಅದಕ್ಕೆ ಪ್ರಸಂಗ ಅಂತ ಆಗುದು. ನಿನ್ನನ್ನು ಯಾವಾಗಲೂ ಆ ಸಾಲಲ್ಲೇ ಇಟ್ಕೊಂಡವ್ರು. ಅಲ್ಲ, ನಮ್ಮ ಶಾಲೆ ಆದ್ಬಿಡಿ ಅದಕ್ಕೆ ಪ್ರಸಂಗ ಶಾಲೆ. ಹೌದು. ಆದ್ದರಿಂದ ನೀನು ಒಂದು ಕೆಲಸ ಮಾಡಬೇಕು. ಅದೇ ಸ್ಥಳ ಬಿಡ್ಬೇಕು ಅಂತ. ಹೌದು. ಅಂತ ತಪ್ಪು ನಾ ಏನ್ ಮಾಡಿದ್ದೇನೆ ಅಂತ ತಪ್ಪಲ್ಲ. ನೀನು ಸ್ಥಳ ಬಿಡ್ಲಿಕ್ಕಾಗೇ ಇದ್ದ. ಹೋಗುವುದೆಲ್ಲಿಗೆ? ಎಲ್ಲಿಗೆ? ಎಲ್ಲಾ ಕಡೆ ಈ ಇಷ್ಟರವರೆಗೆ ಹೋದಲ್ಲಿ ಹೋಗುವುದಲ್ಲ. ಹಾ, ಅಂದ್ರೆ ಹಿಂದೆ ಹೋದಲ್ಲಿ ಹೋಗೋದಲ್ಲ. ಹೋಗುದಲ್ಲ. ಭಿಕ್ಷುಕರಿದ್ದಲ್ಲಿ ಹೋಗ್ಬೇಕು. ಭಿಕ್ಷುಕರು. ನೀನು ಭಿಕ್ಷುಕನಾಗಿ ಹೋಗ್ಬೇಕು ಅಂತಿಲ್ಲ. ಅಲ್ಲ, ಮತ್ತೆ ನಾನು ಹೋದ್ರೆ ಭಿಕ್ಷುಕರು ಮತ್ತೆ ಒಬ್ರು ಇರ್ತಾರೆ ಅನ್ನೋ ನನಗೆ ಕಲ್ಪನೆ. ಭರವಸೆ ಇಲ್ಲ. ಮತ್ತೆ ಭಿಕ್ಷುಕರಿದ್ದಲ್ಲಿ ಹೋಗ್ಲಿಕ್ಕೆ ಈಗ ನಮ್ಮೂರಲ್ಲಿ ನೀವಿರುವಾಗ ಮತ್ತೆ ಭಿಕ್ಷುಕರು ಬೇಕಾ? ಆಗಲ್ಲ ಒಳ್ಳೆ. ಸರಿಯಾಗಿ ಅಂದ್ರೆ ನಿಮ್ಮ ಆಳ್ವಿಕೆ ಅಂದ್ರೆ ಹೇಗೆ ಅದು ಬರಬೇಕು. ಹೌದು. ನಿಮ್ಮ ಆಳ್ವಿಕೆಯಲ್ಲಿ ಹುಡುಕಿದ್ರು ಭಿಕ್ಷುಕರು ಸಿಗ್ಲಿಕ್ಕಿಲ್ಲ. ಅಷ್ಟು ಸಮೃದ್ಧವಾಗಿ ಉಂಟು. ಹೌದು ಅಲ್ವಾ? ಹಾಗಾಗಿ ಆದ್ದರಿಂದ ನಮ್ಮೂರಿನಲ್ಲಿ ಭಿಕ್ಷುಕರು ಇದ್ದದ್ದು ನೆರೆ ರಾಜ್ಯಕ್ಕೆ ಸಾಕು. ಅಲ್ಲಿ ಹೋಗಿ ಭಿಕ್ಷುಕರ ತಂಡವನ್ನ ಹುಡುಕಿ ಅಲ್ಲಿ ತಂಡದಲ್ಲಿ ಮುಖ್ಯಸ್ಥನಾದ ನೇತಾರನಾದ ಒಬ್ಬ ವಿಕಲಾಂಗನು, ಅಷ್ಟಾವಕ್ರನು, ಅಂಗವಿಕಲನು, ಕುರೂಪಿಯು ಅಷ್ಟೇ ಅಲ್ಲ ವಾಸನಾ ಭರಿತನು. ಈ ವಾಸನೆ ನೋಡೋಗುದಾ? ಯಾಕಂದ್ರೆ ನೀನು ಬಂದಾಗ ಒಂದು ರೀತಿ ವಾಸನೆ, ನಾವು ಬಂದಾಗ ತಡ್ಕೊಳ್ಳಿವಾದಂತಹ ವಾಸನೆ. ಇದ್ದವರೆಲ್ಲ ಓಡೋಗ್ಬೇಕು. ಹೌದು. ಅಂತಹ ವಾಸನಾ ಭರಿತನಾದ ಅತ್ಯಂತ ಕುರೂಪ ಶ್ರೇಷ್ಠನಾದ ನಿಕೃಷ್ಟನಾದವ ಅಂತವನೊಬ್ಬನನ್ನ ಹುಡುಕಿಕೊಂಡು ತಕ್ಷಣ